ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ಕಳೆದ ಒಂದು ವಿಡಿಯೋದಲ್ಲಿ ವಚನ ಸಾಹಿತ್ಯದ ಆಶಯದ ಒಟ್ಟಾರೆ 8 ಅಂಶಗಳನ್ನ ಕುರಿತು ಅಧ್ಯಯನವನ್ನ ಕೈಗೊಂಡಿದ್ವಿ. ಹಾಗಾಗಿ ಇವತ್ತಿನ ದಿನ 9ನೆಯ ಅಂಶ ನುಡಿಗಿಂತ ನಡೆಗೆ ಪ್ರಾಧಾನ್ಯತೆ ನೀಡಿತ್ತು. ನುಡಿಗಿಂತ ನಡೆಗೆ ಪ್ರಾಧಾನ್ಯತೆ ನೀಡಿತ್ತು. ನಾವು ಆಡು ಮಾತಲ್ಲಿ ಹೇಳ್ತಾ ಹೋಗ್ತೀವಿ, ಏನಪ್ಪಾ ಬರೇ ಹೇಳ್ತಾನ, ಆದ್ರೆ ಕೆಲಸ ಮಾತ್ರ ಮಾಡಂಗಿಲ್ಲ. ಹಾಗಾಗಿ ಅದನ್ನೇ ಆ ಒಂದು ಅದೇ ಪರಿಕಲ್ಪನೆಯನ್ನ ಇವತ್ತಿನ ದಿವಸ ನಾವೆಲ್ಲರೂ ಅನುಸರಿಸತಕ್ಕಂಥದ್ದನ್ನ ವಿದ್ಯಾರ್ಥಿಗಳೇ ನೋಡ್ತೇವೆ. ಹಾಗಾಗಿ ನುಡಿಗಿಂತ ನಡೆಗೆ ಪ್ರಾಧಾನ್ಯತೆ ಯಾತಕ್ಕೋಸ್ಕರ ನೀಡಿದ್ರು ಅಂತಕ್ಕಂಥ ಅಂಶಗಳನ್ನ ನಾವಿಲ್ಲಿ ಮನಗಾಣಬೇಕಾಗ್ತದೆ. ಹಾಗಾಗಿ ಕೇವಲ ಮಾತುಗಳ ಅಲ್ಲ, ಮಾತನ್ನ ಕೃತಿಯಲ್ಲಿ ತರಬೇಕು ಅನ್ನುವ ಅಂಶವನ್ನ ಈ ಒಂದು ಆಶಯದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ವಚನಗಳು ಮಾತಿನ ಮಾಲೆ ಅಲ್ಲ, ವಚನಗಳು ಮಾತಿನ ಮಾಲೆ ಅಲ್ಲ, ಅದು ಜೀವನ ಅಂತರಂಗದ ಆಚರಣೆ, ಜೀವನಾಂತರಂಗದ ಆಚರಣೆ ಅನ್ನುವ ಮಾತನ್ನ ಅಲ್ಲಿ ಡಾಕ್ಟರ್ ಎಸ್.ಎಂ. ಹಿರೇಮಠರವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ವಚನಗಳ ಅಂತಕ್ಕಂಥದ್ದು ಕೇವಲ ಮಾತುಗಳನ್ನ ಕಟ್ಟತಕ್ಕಂಥದ್ದು ಅಲ್ಲ, ಜೀವನ ಅಂದ್ರೆ ಇಡೀ ಒಂದು ಬದುಕನ್ನ ಕಟ್ಟುವಂತ ಕೆಲಸವನ್ನ ಕೂಡ ವಚನಗಳು ಮಾಡ್ತಾ ಇದ್ವು ಅನ್ನುವ ಅಂಶಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ವಚನಗಳು ನುಡಿಗಿಂತ ನಡೆಗೆ ಪ್ರಾಧಾನ್ಯತೆಗಳನ್ನ ನೀಡಿದವು. ಹಾಗಾಗಿ ಕೇವಲ ನುಡಿಯಲ್ಲಿ ತರುವಂತದ್ದು ಅಲ್ಲ, ಕೇವಲ ಮಾತಿನಲ್ಲಿ ತರುವಂತದ್ದು ಅಲ್ಲ, ಮಾತನ್ನ ಏನ್ ಮಾಡ್ಬೇಕು, ಕ್ರಿಯೆಯ ಮೂಲಕ ಹೊರಗಡೆ ತರುವಂತಹ ಕೆಲಸವನ್ನ ಮಾಡಬೇಕು ಅನ್ನುವ ಒಂದು ವೈಶಿಷ್ಟ್ಯವನ್ನ ಶಿವಶರಣರು ಕಟ್ಟಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಹೇಳ್ತಾ ಹೋಗ್ತಾರೆ, ಮಾತಿನಲ್ಲಿ ಬಹಳಷ್ಟು ಹೇಳಿ ನಡತೆಯಲ್ಲಿ ಅದನ್ನು ಅನುಸರಿಸದವರನ್ನು ವಚನಕಾರರು ಒಪ್ಪುವುದಿಲ್ಲ. ಕೇವಲ ಮಾತುಗಳಲ್ಲಿ ಹೇಳಿ ಅದನ್ನ ಕೃತಿಯಲ್ಲಿ ತರದೇ ಇರ್ತಕ್ಕಂತಹ ವ್ಯಕ್ತಿಗಳನ್ನ ವಚನಕಾರರು ಏನ್ ಮಾಡ್ತಾ ಇದ್ರು, ಅನುಸರಿಸ್ತಾ ಇರಲಿಲ್ಲ, ಅವರನ್ನ ಸೇರಿಸ್ಕೊಳ್ತಾ ಇರ್ಲಿಲ್ಲ, ಅವರನ್ನ ತಿರಸ್ಕಾರ ಮಾಡ್ತಾ ಇದ್ರು ಅನ್ನುವ ಅಂಶವನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಮಾದರ ಚೆನ್ನಯ್ಯ ಒಂದು ಕಡೆ ವಚನದಲ್ಲಿ ಹೇಳ್ತಾ ಹೋಗ್ತಾನೆ, ಕಳವು ಪರದಾರಗಳಲ್ಲಿ ಹೊಲಬನರಿಯದೆ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲುಂಟೆ, ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲುಂಟೆ, ಆಚಾರವೇ ಕುಲ ಅನಾಚಾರವೇ ಹೊಲೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ವಚನವನ್ನ ನಾವು ಸ್ಪಷ್ಟದಿಂದ ನೋಡಿದಾಗ, ಸ್ಪಷ್ಟವಾಗಿ ಓದಿದಾಗ ಸಾಕಷ್ಟು ವಿಷಯಗಳನ್ನ ಇಲ್ಲಿ ನಾವು ತಿಳಿಬೇಕಾಗ್ತದೆ. ಅಂದ್ರೆ ನುಡಿಯಲ್ಲಿ ಸರಿ ಇದ್ದು ನಡೆಯಲ್ಲಿ ತಪ್ಪಿರ್ತಕ್ಕಂಥ ವ್ಯಕ್ತಿ ಲಿಂಗಕ್ಕೆ ಯೋಗ್ಯನು ಅಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕಳವು ಮಾಡಬಾರ್ದು ಅಂತ ಹೇಳಿ ಬಾಯಲ್ಲಿ ಹೇಳ್ತಕ್ಕಂಥವ್ನು ಅವನೇನ್ ಮಾಡ್ತಾ ಇದ್ದಾನಂದ್ರೆ ರಾತ್ರಿ ಹೋಗಿ ಕಳ್ತನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಥವರನ್ನ ಲಿಂಗ ಮೆಚ್ಚುವುದಿಲ್ಲ ಅಂತಕ್ಕಂಥ ಮಾತನ್ನ ಮಾದಾರ ಚೆನ್ನಯ್ಯ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಆಚಾರ ಹೇಳ್ತಾರೆ, ಅದನ್ನ ಅನುಸರಿಸದೇ ಇರ್ತಕ್ಕಂಥ ವ್ಯಕ್ತಿಯನ್ನ ಮಾದಾರ ಚೆನ್ನಯ್ಯ ನಿಷ್ಠೂರವಾಗಿ ಅಲ್ಲಗೆಳಿತಕ್ಕಂಥದ್ದನ್ನ ನಾವು ಈ ವಚನದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಒಟ್ಟಾರೆ ಈ ಶಿವಶರಣರ ವಚನಕಾರರ ಸ್ಪಷ್ಟ ನಿಲುವು ಎಂಥದ್ದು ಅಂತಂದ್ರೆ, ನುಡಿಯಲ್ಲಿ ಅಡಿ ನಡೆಯಲ್ಲಿ ತಪ್ಪಿದರೆ ಹಿಡಿದಿದ್ದ ಲಿಂಗ ಘಟಸರ್ಪವಾಗಿ ಕಚ್ಚದಿರದು ಎನ್ನುವುದು. ಯಾವುದೋ ನುಡಿಯಲ್ಲಿ ಅಡಿ ನಡೆಯಲ್ಲಿ ತಪ್ಪಿದರೆ ಹಿಡಿದಿದ್ದ ಲಿಂಗ ಘಟಸರ್ಪವಾಗಿ ಕಚ್ಚದಿರದು ಎನ್ನುವುದು. ಅಂದ್ರೆ ನಾವು ಯಾವ ಮಾತನ್ನ ಹೇಳ್ತೀವೋ, ಯಾವುದನ್ನ ನುಡಿತೀವೋ ಅದನ್ನ ನಡತೆಯಲ್ಲಿ ಅಳವಡಿಸಿಕೊಳ್ಳದೆ ಇದ್ರೆ, ಅದನ್ನ ನಡೆಯಲ್ಲಿ ನಾವು ಅನುಸರಿಸದೆ ಇದ್ರೆ, ಲಿಂಗ ನಾವು ಪೂಜೆ ಮಾಡ್ತಕ್ಕಂಥ ಲಿಂಗವೇ ಘಟಸರ್ಪವಾಗಿ ನಮ್ಮನ್ನ ಕಚ್ಚುತ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ವಚನಕಾರರು ಹೇಳಿರ್ತಕ್ಕಂಥದ್ದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಇದರ ಉದ್ದೇಶ ಏನು ಅಂತಂದ್ರೆ, ನಾವು ಕೇವಲ ಮಾತಿನಲ್ಲೇ ಕೃತಿಯನ್ನ ಮಾಡ್ತಕ್ಕಂಥದ್ದು ಅಲ್ಲ, ಕೃತಿಯನ್ನ ಮಾತಿನಲ್ಲಿ ಕಟ್ಟುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ನಿಲುವು ವಚನ
ಬರೀ ಮಾತಿನಲ್ಲಿ ಜಾಣತನ ತೋರಿಸಿ ಕೃತಿಯಲ್ಲಿ ಅದನ್ನು ತಾರದ ಡಾಂಬಿಕರನ್ನು ಅಲ್ಲಗೆಳೆಯುತ್ತಾರೆ. ಮಾತುಗಳು ಹೇಗಿರ್ಬೇಕು ಅಂತಂದ್ರೆ, ಆ ಒಬ್ಬ ವ್ಯಕ್ತಿ ಆ ಮಾತನ್ನ ಹೇಳ್ತಾನಂದ್ರೆ ಅದನ್ನ ಕೃತಿಯಲ್ಲಿ ತರಬೇಕು, ತಾನು ಮಾಡಿರ್ಬೇಕು, ಕೆಲಸದಲ್ಲಿ ತರುವಂತದ್ದು ಇರ್ಬೇಕು. ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ, ಅದನ್ನ ಕಟ್ರಿ, ಇದನ್ನ ಕಟ್ರಿ ಅಂತ ಕೇವಲ ಹೇಳುವಂತದ್ದಲ್ಲ, ತಾನು ಅದನ್ನ ಮಾಡಿ ತೋರಿಸುವಂತಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾರು ಕೇವಲ ಮಾತುಗಳಲ್ಲೇ ಜಾಣತನವನ್ನ ಮೆರಿತಾರೋ ಅಂತ ಒಂದು ಡಾಂಬಿಕರನ್ನ ಅಲ್ಲಗಲಿತಕ್ಕಂಥದ್ದನ್ನ ನಾವು ವಚನಕಾರರಲ್ಲಿ ವಿದ್ಯಾರ್ಥಿಗಳೇ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ, 10,000 ಗೀತವ ಹಾಡಿ ಅರ್ಥವನ್ನಿಟ್ಟಲ್ಲಿ ಫಲವೇನು. 10,000 ಗೀತವಾಡಿ ಅರ್ಥವನ್ನಿಟ್ಟಲ್ಲಿ ಫಲವೇನು. ಮುಟ್ಟವ ತೆರೆಯ ನರಿಯದನ್ನಕ್ಕ, ಮುಟ್ಟವ ತೆರೆಯ ದರಿಯನ್ನಕ್ಕ, ಕಟ್ಟಿದಡೇನು ಬಿಟ್ಟಿದಡೇನು ಮನವು ಲಿಂಗದಲ್ಲಿ ಮುಟ್ಟದನ್ನಕ್ಕ. ಮಾತಿನಲ್ಲೇ ಒಲಿಸಿ ಮಹತಪ್ಪ ಲಿಂಗವ ಕಂಡಹನೆಂಬ ಪಾತಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಹಾಗಾಗಿ ಹೇಳ್ತಾ ಹೋಗ್ತಾರೆ, 10,000 ಹಾಡಿದ್ರೇನು, ಆ ಹಾಡಿನ ಅರ್ಥವನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕಿದ್ರೆ ಅದು ನಶ್ವರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರಿಂದ ಯಾವುದೇ ಫಲವಿಲ್ಲ. ಹಾಡನ್ನು ಹಾಡ್ತಾ ಇದ್ರೆ ಆ ಹಾಡಿನಲ್ಲಿರ್ತಕ್ಕಂಥ ಅರ್ಥವನ್ನ ನಾವೇನ್ ಮಾಡ್ಬೇಕು, ಅರ್ಥೈಸಿಕೊಳ್ಳಬೇಕು. ಆ ಅರ್ಥೈಸಿಕೊಂಡಂತೆ ನಮ್ಮ ಬದುಕನ್ನ ಬದುಕಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಲಿಂಗವನ್ನ ಕಟ್ಟದ ದೇವಸ್ಥಾನವನ್ನ ಕಟ್ಟಿದ್ರೇನು, ಪೂಜಿಸಿದ್ರೇನು, ಅಲ್ಲಿ ನಿಷ್ಕಲ್ಮಶದಿಂದ ಕೃತಿಯನ್ನ ಮಾಡದೇ ಇದ್ರೆ ಆ ಲಿಂಗವು ಕೂಡ ಅವನನ್ನು ಮೆಚ್ಚುವುದಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮಾತಿನಲ್ಲೇ ಒಲಿಸಿ ಮಹತಪ್ಪ ಲಿಂಗವ ಕಂಡಹನೆಂಬ ಪಾತಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಹೋಗ್ತಾರೆ. ಕೇವಲ ಮಾತಿನಲ್ಲಿ ಒಲಿಸ್ತಕ್ಕಂಥ ವ್ಯಕ್ತಿಗಳನ್ನ ನಮ್ಮ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳುವಂತದ್ದನ್ನ ಮಕ್ಕಳೇ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಆ ಮಾತು ಮತ್ತು ಆಚರಣೆ ಎರಡೂ ಒಂದಾಗಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ನಿಲುವನ್ನ ನಾವು ಇಲ್ಲಿ ನುಡಿಗಿಂತ ನಡೆಗೆ ಪ್ರಾಧಾನ್ಯತೆ ನೀಡಿರ್ತಕ್ಕಂಥ ಅಂಶದಲ್ಲಿ ನೋಡ್ತಾ ಹೋಗ್ತೀವಿ. ಯಾವುದನ್ನ, ಮಾತು ಮತ್ತು ಆಚರಣೆ ಎರಡೂ ಒಂದಾದಾಗ ಮಾತ್ರ ಅಲ್ಲಿ ಶ್ರೇಷ್ಠತೆ ಅನ್ನುವಂಥದ್ದು ಕಾಣ್ತದೆ ಅಂತಕ್ಕಂಥ ಒಂದು ನಿಲುವನ್ನ ವಚನಕಾರರಲ್ಲಿ ನಾವು ಈ ಒಂದು ಅಂಶದ ಮೂಲಕ, ಯಾವ ಒಂದು ಅಂಶದ ಮೂಲಕ, ನುಡಿಗಿಂತ ನಡೆಗೆ ಪ್ರಾಧಾನ್ಯತೆ ನೀಡಿರ್ತಕ್ಕಂಥ ಅಂಶದ ಮೂಲಕ ನಾವೆಲ್ಲ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಹೇಳ್ತಾ ಹೋಗ್ತಾರೆ, ನಮ್ಮ ಒಂದು ನಂತರದ ಒಂದು ಅಂಶವನ್ನ ನಾವು ನೋಡಿದಾಗ ವೇದ ಶಾಸ್ತ್ರಗಳ ಪಾರಮ್ಯವನ್ನ ವಿರೋಧಿಸಿದ್ದು. ಯಾವುದೋ ವೇದ ಶಾಸ್ತ್ರಗಳ ಪಾರಮ್ಯವನ್ನ ವಿರೋಧಿಸಿದ್ದು. ಹಾಗಾಗಿ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಯಾವಾಗ ವೈದಿಕ ಆಚರಣೆಗಳನ್ನ ನೋಡ್ತೀವೋ, ವೇದಶಾಸ್ತ್ರ ಪುರಾಣಗಳ ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಒಂದಿಷ್ಟು ಶೋಷಣೆಯನ್ನ ಇಲ್ಲಿ ತಡೆಗಟ್ಟುವಂತಹ ಕೆಲಸವನ್ನ ಶರಣರು ಕೈಗೊಳ್ತಕ್ಕಂಥದ್ದನ್ನ ಮಕ್ಕಳೇ ನಾವೆಲ್ಲ ನೋಡ್ತಾ ಹೋಗ್ತೀವಿ. ಅದನ್ನ ಧಿಕ್ಕರಿಸ್ತಾ ಹೋಗ್ತಾರೆ. ಯಾವುದನ್ನ, ವೈದಿಕ ಆಚರಣೆಯನ್ನಾಗಿರ್ಬೋದು, ವೇದ ಶಾಸ್ತ್ರ ಪುರಾಣಗಳ ಧರ್ಮದ ಹೆಸರಿನಲ್ಲಿ ಮಾಡ್ತಕ್ಕಂತಹ ಶೋಷಣೆಗಳಾಗಿರ್ಬೋದು, ಇವುಗಳನ್ನೆಲ್ಲ ಧಿಕ್ಕರಿಸುವಂತಹ ಕೆಲಸವನ್ನ ಶಿವಶರಣರು ಅಥವಾ ವಚನಕಾರರು ಕೈಗೊಂಡಿರ್ತಕ್ಕಂಥದ್ದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಹೇಳ್ತಾ ಹೋಗ್ತಾರೆ, ವೇದಕ್ಕೆ ವರೆಯ ಕಟ್ಟುವೆ ಶಾಸ್ತ್ರದ ಬೆನ್ನ ಭಾರ ನೆತ್ತುವೆ ಅಂತ ಹೇಳಿ ಬಸವಣ್ಣನವರು ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಹೇಳ್ತಾರೆ, ಶಾಸ್ತ್ರ ಘನವೆಂಬೆನೆ ಕರ್ಮವ ಭಜಿಸುತ್ತಿದೆ. ಶಾಸ್ತ್ರವ ಘನವೆಂಬೆನೆ ಕರ್ಮವ ಭಜಿಸುತ್ತಿದೆ. ವೇದ ಘನನೆಂಬೆನೆ ಪ್ರಾಣವಧೆಯ ಹೇಳುತ್ತಿದೆ. ಅಲ್ಲೆಲ್ಲಿಯೂ ನೀವಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಬಸವಣ್ಣನವರು ಹೇಳಿರ್ತಕ್ಕಂಥ ಮಾತನ್ನ ನಾವಿಲ್ಲಿ ನೆನೆಸಲೇಬೇಕಾಗ್ತದೆ. ಯಾರು ಶಾಸ್ತ್ರವನ್ನ ಓದ್ತಾರೋ ಅವರು ಕರ್ಮವನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ, ಕೆಟ್ಟ ಕರ್ಮವನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾರು ವೇದವನ್ನ ಓದ್ತಾರೋ ಅಂತವರು ಪ್ರಾಣಿ ವಧೆಯನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾರು ವೇದ ಶಾಸ್ತ್ರಗಳ ಪಾರಮ್ಯವನ್ನ ಹೊಂದಿರ್ತಾರೋ ಅವರು ಕೇವಲ ವೇದಶಾಸ್ತ್ರಗಳ
ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಆಗಿನ ಸಂದರ್ಭದಲ್ಲಿ ಯಾವ ವಿಪ್ರರು ತಾವು ಶ್ರೇಷ್ಠರು ಅಂತ ಹೇಳಿ ಒಂದು ಹುಸಿ ನಂಬಿಕೆಯನ್ನ ಹುಟ್ಟಿಸಿದ್ರು, ಅದನ್ನ ಮೊಟ್ಟ ಮೊದಲ ಬಾರಿಗೆ ಧಿಕ್ಕರಿಸಿದ್ದು ಇದೇ ಸಂದರ್ಭದಲ್ಲಿ ಅಂತ ನಾವಿಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ವ್ಯಕ್ತಿ ಯಾವಾಗ್ಲೂ ಹುಟ್ಟಿನಿಂದ ಶ್ರೇಷ್ಠನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆತ ಯಾವ್ದ್ರಿಂದ ಶ್ರೇಷ್ಠನಾಗ್ತಾನೆ? ಬದುಕಿನಿಂದ ಶ್ರೇಷ್ಠನಾಗ್ತಾನೆ. ಅಂದ್ರೆ ಹುಟ್ಟಿನಿಂದ ಯಾವುದೇ ವ್ಯಕ್ತಿ ಶ್ರೇಷ್ಠನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ತಾನು ನಡೆಯುವ ಒಂದು ಬದುಕಿನ ಮೂಲಕ ಒಬ್ಬ ವ್ಯಕ್ತಿ ಶ್ರೇಷ್ಠನ ಆಗ್ತಾನೆ ಅಂತಕ್ಕಂತ ಮಾತನ್ನ ವಚನಕಾರರು ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಹೇಳ್ತಾರೆ, ಶ್ರೇಷ್ಠನ ಯಾರ್ಯಾರು ಶ್ರೇಷ್ಠರು ಅಂತ ಹೇಳಿ ಅನ್ಕೊಂಡಿರ್ತಾರೋ, ಅವ್ರು ಹುಟ್ಟಿ ಕೂಡ ಕೀಳು ಕೆಲಸವನ್ನ ಮಾಡಿರ್ತಾರೋ ಅಂತವರನ್ನ ಕೂಡ ಅಲ್ಲಿ ಅವ್ರು ಏನಂತ ಕರೀತಾರೆ? ಅವರು ಶ್ರೇಷ್ಠರು ಅಲ್ಲ ಅಂತಕ್ಕಂತ ಮಾತಿನಿಂದ ಅವರನ್ನ ಅಲ್ಲಗೆಳಿತಕ್ಕಂಥದ್ದನ್ನ ಮಕ್ಕಳೇ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಮುಂದೆ ಹೇಳ್ತಾರೆ, ವಿಪ್ರರು ನಾವು ಘನವೆಂದು ತೋರುವ, ವಿಪ್ರರು ನಾವು ಘನವೆಂದು ಹೋರುವ, ಹೊತ್ತು ಹೋಕರ ಮಾತೇತಕ್ಕೆ ಅನ್ನುವ ಮಾತನ್ನ ಮಾದಾರ ಚೆನ್ನಯ್ಯ ಹೇಳ್ತಾ ಹೋಗ್ತಾನೆ. ಅಂದ್ರೆ ಯಾವ ವ್ಯಕ್ತಿ ನಾವು ವಿಪ್ರರು ಅಥವಾ ಶ್ರೇಷ್ಠ ವರ್ಗದವರು ಅಂತೇಳಿ ಹೆಮ್ಮೆಯಿಂದ ಹೇಳ್ತಾ ಹೋಗ್ತಾರೋ, ಹೇಳ್ಕೊಳ್ತಾರೋ, ಆ ವ್ಯಕ್ತಿ ಹೋಗೋ ಕಾಲಕ್ಕೆ ಏನನ್ನ ಕೊಂಡು ಒಯ್ತಾನೆ ಅಂತಕ್ಕಂಥ ಮಾತನ್ನ ಆ ಮಾದಾರ ಚೆನ್ನಯ್ಯ ಹೇಳಿರ್ತಕ್ಕಂಥದ್ದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಯಾರು ವೇದ ಶಾಸ್ತ್ರಗಳನ್ನ ಹೊಂದಿರ್ತಾರೋ, ಯಾರು ವೇದ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿರ್ತಾರೋ, ಯಾರು ಶ್ರೇಷ್ಠರು ಅಂತ ಹೇಳಿ ತಾವು ಹೇಳ್ಕೊಳ್ತಾ ಇರ್ತಾರೋ ಅಂಥ ವ್ಯಕ್ತಿಗಳು ಕೇವಲ ಜಾತಿಯಿಂದ ಅಲ್ಲ, ವಿದ್ಯೆಯಿಂದ ಅಲ್ಲ, ವೇದ ಮತ್ತು ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿರುವುದರಿಂದ ಅಲ್ಲ, ಯಾವ ವ್ಯಕ್ತಿ ತನ್ನ ಒಂದು ಮನಸ್ಸಿನ ಕೀಳನ್ನ ಹೊರಗೆ ಎಳಿತಾನೋ ಅಂಥ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾವ ಧರ್ಮ ಆಚರಣೆಗಳ ಮೂಲಕ ಶೋಷಣೆಯನ್ನ ಮಾಡಲಾಗ್ತಾ ಇತ್ತೋ ಅವನ್ನೆಲ್ಲ ಒಂದೆಡೆ ಕಿತ್ತು ಹಾಕುವ ಕೆಲಸವನ್ನ ಶಿವಶರಣರು ಅಥವಾ ವಚನಕಾರರು ಕೈಗೊಳ್ತಕ್ಕಂಥದ್ದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅಂದಾಗ ಮಾತ್ರ ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯ ಅನ್ನುವ ಮಾತನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಒಂದು ನುಡಿಯಲ್ಲಿ ನಡೆಯನ್ನ ಕಲ್ಪಿಸಿಕೊಳ್ಬೇಕು. ಜೊತೆಗೆ ಯಾವುದೇ ಶಾಸ್ತ್ರ ನಮಗೆ ಅಗತ್ಯ ಇಲ್ಲ. ನಮ್ಮ ಬದುಕನ್ನ ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಂಡಾಗ ಅಲ್ಲಿಯೇ ಆ ಅಂತರಂಗದಲ್ಲಿಯೇ ವೇದಶಾಸ್ತ್ರಗಳು ಮನೆ ಮಾಡ್ಕೊಂಡಿರ್ತವೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ, ವಿನೂತನ ತತ್ವವನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಶ್ರೇಯಸ್ಸು ನಾವು ಇಲ್ಲಿ 15ನೇ ಶತಮಾನದ ವಚನಕಾರರಲ್ಲಿ ವಿದ್ಯಾರ್ಥಿಗಳೇ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇವತ್ತಿನ ದಿವಸ ನಾವು ವಚನ ಸಾಹಿತ್ಯದ ಆಶಯ ಅಂತಂದಾಗ ನವ ನಿರ್ಮಾಣದ ಒಂದು ಹೊಸತನ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಂದು ನವ ಸಮಾಜವನ್ನ ಕಟ್ಟು ಹಾಕುವತ್ತ ಅವರು ಆಗ್ಲೇ ಮನಸ್ಸು ಮಾಡಿದ್ರು ಅಲ್ವೇ. ಹಾಗಾಗಿ 15ನೇ ಶತಮಾನಕ್ಕೂ ಮತ್ತೆ 21ನೇ ಶತಮಾನಕ್ಕೂ ಯಾವುದೇ ಅಜಗಜಾಂತರ ವ್ಯತ್ಯಾಸಗಳು ಇಲ್ಲ. ಅದೇ ಪರಿಕಲ್ಪನೆಯನ್ನೇ ನಾವು ಇವತ್ತಿನ ದಿವಸ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಮುಂದೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಾರ್ಥಕ್ಯವನ್ನ ಪಡಿತಾ ಇದ್ದೀವಿ. ಹಾಗಾಗಿ ಈ ಒಂದು 15ನೇ ಶತಮಾನಕ್ಕೂ ಮತ್ತು 21ನೇ ಶತಮಾನಕ್ಕೂ ಅವಿನಾಭಾವ ಸಂಬಂಧ ಅಲ್ವೇ. ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥ ಆಶಯಗಳ ನಿಲುವುಗಳೇ ಪ್ರಸ್ತುತ ಸಮಾಜಕ್ಕೆ ಒಂದು ಮಾದರಿ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ದಿವಸ ನೀವು ವಚನ ಸಾಹಿತ್ಯದ ಆಶಯವನ್ನ ಕೈಗೊಂಡ್ರೆ ಅದರಲ್ಲಿ ಮುಖ್ಯವಾಗಿ 10 ಅಂಶಗಳನ್ನು ಕೂಡ ಅಧ್ಯಯನ ಮಾಡಿದ್ರಿ. ಆ 10 ಅಂಶಗಳನ್ನ ಸರಿಯಾದ ರೀತಿಯಲ್ಲಿ ಓದ್ಕೊಂಡ್ರೆ ಅವುಗಳ ಒಂದು ಸ್ಪಷ್ಟ ನಿಲುವನ್ನ ತಳೀರಿ. ತದನಂತರ ನಾನು ಮುಂದಿನ ಒಂದು ಭಾಗ ಅಂದ್ರೆ ವಚನ ಸಾಹಿತ್ಯದ ಸ್ವರೂಪ ಮತ್ತು ವಿನ್ಯಾಸವನ್ನ ಮುಂದಿನ ಒಂದು ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಅದನ್ನ ಚರ್ಚೆಗೆ ಒಳಗ್ ಮಾಡ್ತೇನೆ. ಹಾಗಾಗಿ ಇವಿಷ್ಟುಗಳ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಅಂಶಗಳನ್ನ ನಿಮ್ಮ ಒಂದು ನೋಟ್ಬುಕ್ದಲ್ಲಿ ಬರ್ಕೊಂಡು ಅವುಗಳನ್ನ ವಿವರಣೆ ಮಾಡ್ರಿ ಅಂತ ಹೇಳಿ ಇಲ್ಲಿಗೆ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ.